ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ಚಕ್ರಗಳ ಬಗ್ಗೆ ಮಾತಾಡೋಣ. ಏನಿದು ಚಕ್ರ? ಪ್ರತಿಯೊಬ್ಬರಿಗೂ ಹಾರ ಅನ್ನೋದು ಇರುತ್ತೆ. ನಾವು ಯಾವುದೇ ಒಂದು ಜಾಗಕ್ಕೆ ಹೋದಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಆದಾಗ ಇದು ನಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಈ ಚಕ್ರದ ಬಗ್ಗೆ ತಿಳ್ಕೊಳ್ಳಿ, ಚಕ್ರದ ಬಗ್ಗೆ ಮಾಹಿತಿ ತಗೊಳ್ಳಿ ಅಂದರೆ ಎಷ್ಟೊಂದು ಜನಕ್ಕೆ ಏನಿದು ಚಕ್ರ, ನಾವು ಏನಕ್ಕೆ ತಿಳ್ಕೊಬೇಕು ಮತ್ತು ಅಸಡ್ಡೆ ಮಾಡ್ತಿರ್ತಾರೆ. ಇದರಿಂದ ನಮ್ಗೇನು ಉಪಯೋಗ? ಯಾವುದೋ ಒಂದು ಮಂತ್ರ ಹೇಳಿ ಅಂದರೆ ಅದರಿಂದ ನಮ್ಗೇನು ಉಪಯೋಗ ಆಗುತ್ತೆ? ಅದರಿಂದ ಏನಾದರೂ ನಮಗೆ ಲಾಭ ತಂದುಕೊಡುತ್ತಾ, ದುಡ್ಡು ಬರುತ್ತಾ? ಇದೇ ರೀತಿ ಪ್ರತಿಯೊಬ್ಬರಿಗೂ ಯೋಚನೆ ಇರುತ್ತೆ. ಯಾವುದೋ ಒಂದು ಒಳ್ಳೆ ವಿಚಾರ ತಿಳ್ಕೊಬೇಕಾದ್ರೆ ಅಷ್ಟು ಈಸಿಯಾಗಿ ತಲೆಗೆ ಹೋಗಲ್ಲ. ನಿಮ್ಮ ಹಾರನ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇರುವಂಥ ಆರನ ನೆಗೆಟಿವ್ ಇರೋ ಆರನ ಪಾಸಿಟಿವ್ ಮಾಡ್ಕೊಳ್ಳಿ ಅಂದರೆ ಎಷ್ಟೊಂದು ಜನಕ್ಕೆ ಅದು ಹೆಂಗೆ ಅನ್ನೋದು ಕನ್ಫ್ಯೂಷನಲ್ಲಿ ಇರ್ತಾರೆ. ಬಟ್ ನಾನು ಯಾವ ರೀತಿ ನೀವು ಸಮಸ್ಯೆ ಅನುಭವಿಸ್ತಾ ಇರ್ತೀರಾ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಉದಾಹರಣೆಗೆ, ನೀವು ಯಾವುದೋ ಒಂದು ರಿಸೆಪ್ಷನ್ಗೆ ಹೋಗ್ತೀರಾ. ನೀವು ರಿಸೆಪ್ಷನ್ ಹೋಗಿ ಬಂದಿದ್ದ ದಿವಸನೇ ನಿಮಗೆ ಮೈಕೈ ನೋವು ಬರುತ್ತೆ, ಲೂಸ್ ಮೋಷನ್ ಆಗುತ್ತೆ, ಅಥವಾ ಏನೋ ಒಂದು ಸಮಸ್ಯೆ ಆಗುತ್ತೆ. ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋದಾಗ ನಿಮಗೆ ನೆಗೆಟಿವ್ ಆಗುತ್ತೆ. ಇಲ್ಲಿ ಯಾಕೋ ಈ ಜಾಗದಲ್ಲಿ ನಾನು ಇರಬಾರ್ದು, ಹೊಂಟೋಗೋಣ ಅಂತ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಯಾವುದಾದ್ರು ಒಂದು ಹೊಸ ಮನೆಗೆ ಹೋಗ್ತೀರಾ, ಈ ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಇದೆಯಲ್ಲ ಅಂತ ನಿಮಗೆ ಫೀಲ್ ಆಗುತ್ತೆ, ಬಟ್ ನಿಮ್ಗೆ ಹೇಳ್ಕೊಳಕ್ಕಾಗಲ್ಲ. ಕೆಲವೊಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾರೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ. ಆ ಮನೆಗಳಲ್ಲಿ ಇಬ್ರು ನೆಮ್ಮದಿಯಾಗಿದ್ರೆ ಇನ್ನಿಬ್ರಿಗೆ ನೆಮ್ಮದಿಯಾಗಿರೋಕ್ಕಾಗಲ್ಲ. ಈ ರೀತಿ ನೀವು ಹೆಜ್ಜೆಗೂ ಈ ಹಾರ ಡಿಪೆಂಡ್ ಆಗಿರುತ್ತೆ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದು ನಿಮಗೆ ಪಾಸಿಟಿವ್ ಕೊಡ್ತಾ ಇದೆಯಾ, ನೆಗೆಟಿವ್ ಕೊಡ್ತಾ ಇದೆಯಾ? ನೀವು ಇಡುವಂಥ ಪ್ರತಿಯೊಂದು ಹೆಜ್ಜೆಲೂ ಅದು ರಿಸಲ್ಟ್ ಬರ್ತಾ ಇರುತ್ತೆ. ಒಂದು 4 ಜನ ಹೋಗ್ತಾ ಇರ್ತಾರೆ ಒಂದು ಆಟೋಲಿ, ಒಬ್ಬ ಮಾತ್ರ ಉಳ್ಕೊಳ್ತಾನೆ, ಇನ್ನು 3 ಜನ ಬಿದ್ದೋಗ್ತಾರೆ, ಅಥವಾ ಮೇಜರ್ ಅವ್ರಿಗೆ ಆಕ್ಸಿಡೆಂಟ್ಸ್ ಏನಾದ್ರು ಒಂದು ಇಂಜುರಿ ಆಗಿರುತ್ತೆ, ಒಬ್ಬನಿಗೆ ಏನೂ ಆಗಲ್ಲ. ಅದು ಪ್ಲೇನ್ ಕ್ರ್ಯಾಶಲ್ಲೂ ಆಗಿರ್ಬೋದು. ಮನೆ ಒಂದು 200 ಜನ ಹೋಗ್ತಾ ಇದ್ದಾರೆ, ಒಬ್ಬ ಮಾತ್ರ ಉಳ್ಕೊಂಡ. ಇದು ಪ್ರತಿಯೊಬ್ಬ ಮನುಷ್ಯನ ಹಾರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಚಕ್ರಗಳು ನಾವು ಬಲಪಡಿಸ್ಕೊಂಡಾಗ ಈ ರೀತಿ ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು. ನಾವು ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ದುಸ್ಥಾನದಲ್ಲಿ ಇದೆ, ದೋಷ ಇದೆ, ಬರೀ ನಾವು ತಲೆಯಲ್ಲಿ ಅದೇ ತುಂಬಿಕೊಂಡಿದ್ದೀವಿ. ಜಾತಕದಲ್ಲಿ ಕುಜ ದೋಷ ಇದೆಯಂತೆ, ರಾಹು ದೋಷ ಇದೆಯಂತೆ, ಸಾಡೆ ಸತಿ ಇಲ್ಲಿರುವಂಥದ್ದು ನಾವು ಕಾಲ್ಪನಿಕವಾಗಿ ತಲೆ ಫುಲ್ ತುಂಬಿಕೊಂಡಿದ್ದೀವಿ. ಮೈ ತುಂಬ ದೋಷ ಇದೆ ನಮಗೆ ಅಂತ ನಾವೇ, ಅದು ಆ್ಯಕ್ಚುಲಿ ಇಲ್ಲ, ನಾವೇ ತಲೆ ತುಂಬ ತುಂಬ್ಕೊಬಿಟ್ಟಿದ್ದೀವಿ. ಓ ಈ ದೋಷ ಇದೆ, ಏನು ಪರಿಹಾರ? ಕಾಳಸರ್ಪ ದೋಷ ಇದೆ, ಏನು ಪರಿಹಾರ? ಬರೀ ಪರಿಹಾರ ಮಾಡಿಸೋದಲ್ಲೇ ನಮ್ಮ ಜೀವನ ಕಳೆದಿರ್ತೀವಿ. ನಮ್ಮ ಸಪ್ತ ಚಕ್ರಗಳನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ನಾವು ಒಂದು ದಿವಸನೂ ತಲೆ ಕೆಡಿಸ್ಕೊಂಡಿರಲ್ಲ. ಯಾಕಂದರೆ ನಮಗೆ ಒಳ್ಳೆ ಮಾಹಿತಿ ಯಾರೂ ಹೇಳಲ್ಲ. ನಿಮಗೆ ಬಿಸ್ನೆಸ್ ಬೇಕು ಅಂದರೆ ಕುಜದೋಷ ಇದೆ, ಶಾಡೆ ಸಾತಿ ಇದೆ, ಕಾಳಸರ್ಪ ದೋಷ ಇದೆ, ಹೋಮ ಮಾಡಿಸಿ ಬಿಸ್ನೆಸ್ಗೆ. ಇದು ಎಲ್ಲ ಬಿಸ್ನೆಸ್ ಬಂದಿರೋದ್ರಿಂದ ಒಳ್ಳೆ ವಿಚಾರಗಳು ಯಾರೂ ಹೇಳಲ್ಲ. ನಮ್ಮ ಸಪ್ತ ಚಕ್ರಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ. ನೋಡಿ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹುತ ಚಕ್ರ, ವಿಶುದ್ಧ ಚಕ್ರ, ಜ್ಞಾತ ಚಕ್ರ ಮತ್ತು ಸಹಸ್ರ ಚಕ್ರ. ಈ 7 ಚಕ್ರಗಳನ್ನ ನಾವು ಬಲಿಪಡಿಸ್ಕೊಂಡ್ರೆ ನಮ್ದು ಏನೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ತೀವಿ. ಹೆಂಗೆ ಬಲಪಡಿಸ್ಕೊಳ್ಳೋದು ಹೆಂಗೆ? ನೋಡಿ, ಪ್ರತಿಯೊಂದಕ್ಕೂ ಅದರದ್ದಾದ ಒಂದು ಮಂತ್ರಗಳಿರುತ್ತೆ, ಅದರದ್ದಾದ ಮೆಡಿಟೇಷನ್ಸ್ ಇರುತ್ತೆ, ಊಟ ಇರುತ್ತೆ, ಮತ್ತು ಪಂಚಭೂತಗಳಿಂದ ಬಂದಿರುವಂಥದ್ದು ಜೆಮ್ ಸ್ಟೋನ್ಸ್ ಆಗಿರ್ಬೋದು, ರುದ್ರಾಕ್ಷಿ ಆಗಿರ್ಬೋದು, ಅಥವಾ ಕ್ರಿಸ್ಟಲ್ಸ್ ಆಗಿರ್ಬೋದು. ಇದರಿಂದನೂ ನಾವು ಬಲ ಪಡಿಸ್ಕೋಬೋದು. ಯಾವಾಗ ನಾವು ಯಾವುದೋ ಒಂದು ವಿಚಾರಗಳನ್ನ ನಮಗೆ ಯಾವಾಗಲೂ ನೆಗೆಟಿವ್ ಆಗ್ತಾ ಇದೆ ಅಂದಾಗ ನಾವು ಜಾತಕ ವಿಶ್ಲೇಷಣೆ ಅಂತೂ ಮಾಡಿಸ್ತೀವಿ. ನಮಗೆ ಸಮಸ್ಯೆ ಏನಾಗಿದೆ, ಜಾತಕದಲ್ಲಿ ಯಾವ ಗ್ರಹಗಳು ಎಲ್ಲಿ ಕೂತು ನಮಗೆ ಸಮಸ್ಯೆ ಮಾಡ್ತಾ ಇದೆ ಅಂತ. ಇನ್ನೊಂದು, ಜಾತಕದಲ್ಲೂ ಗೊತ್ತಾಗ್ತಾ ಇಲ್ಲ, ಜಾತಕ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ನಾನು ಎಲ್ಲೋದ್ರೂ ಒಂಥರ ತಳಮಳ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನಾನೇ ಕಿರ್ಚಾಡ್ತಾ ಇದ್ದೀನಿ, ಬೇರೆಯವ್ರ ಅಟೆನ್ಷನ್ ನಾನು ತೊಗೊಳ್ತಾ ಇದ್ದೀನಿ, ಯಾವಾಗಲೂ ನೆಗೆಟಿವ್ ಫೀಲ್ ಆಗ್ತಾ ಇರುತ್ತಲ್ಲ. ನಮ್ಮಲ್ಲಿರುವಂಥ ಸಪ್ತ ಚಕ್ರಗಳು
ಯಾವುದಾದ್ರೂ ಡ್ಯಾಮೇಜ್ ಆಗಿರ್ಬೋದು. ನಾವು ಎಲ್ಲ ಸಪ್ತಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೊಂಡಾಗ ಅಥವಾ ಎಲ್ಲ ಸಪ್ತಚಕ್ರಗಳಿಗಿರುವಂಥ ಕ್ರಿಸ್ಟಲ್ಸ್ನ ಹೀಲಿಂಗ್ ಮಾಡೋದ್ರಿಂದ ನಮಗೆ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದಾಗುತ್ತೆ. ಉದಾಹರಣೆಗೆ ಕ್ರಿಸ್ಟಲ್ಸ್ ಅಂತ ಅನ್ನಂದೆ ಈ ಪಂಚಭೂತಗಳು ನೀರು, ಗಾಳಿ, ಬೆಳಕು, ಭೂಮಿ ಮತ್ತು ಆಕಾಶದಿಂದ ಕೂಡಿರುವಂಥ ಕ್ರಿಸ್ಟಲ್ಸ್ ಆಗಿರ್ಬೋದು. ಅದು ಟೈಗರ್ ಐ ಅಂತ ನಾವು ಕರಿತೀವಿ, ಗ್ರೀನ್ ಅವೆಂಚರ್. ಇದೇ ರೀತಿ ಸಪ್ತಚಕ್ರಗಳಿಗೂ ಅದರದಂತ ಇದಿರುತ್ತೆ ಕ್ರಿಸ್ಟಲ್ಸು. ಆ ಹೀಲಿಂಗ್ನ ನಾವು ಮಾಡ್ಕೊಂಡಾಗ ಅಥವಾ ಆ ಕ್ರಿಸ್ಟಲ್ಸನ್ನು ನಾವು ಧಾರಣೆ ಮಾಡ್ಕೊಂಡಾಗ ಈ ರೀತಿಯ ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದಾಗುತ್ತೆ. ಉದಾಹರಣೆಗೆ ನೋಡಿ, ಈ ರೀತಿ ಕ್ರಿಸ್ಟಲ್ಸ್ ನಾವು ಧಾರಣೆ ಮಾಡ್ಕೋಬೋದಾಗುತ್ತೆ. ಎಷ್ಟೋ ಜನ ಕ್ರಿಸ್ಟಲ್ಸ್ ಅಂದರೆ ಏನು, ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಕ್ರಿಸ್ಟಲ್ಸ್ ಹಾಕೊಳ್ಕೋ ಬೇಡವಾ, ಯಾವಾಗ ಹಾಕೋಬೇಕು. ನೀವು ಎಲ್ಲೇ ಪರ್ಚೇಸ್ ಮಾಡಿದ್ರು ಕ್ರಿಸ್ಟಲ್ಸ್ನ ಫಸ್ಟು ನೀರಿಂದ ತೊಳಿಬೇಕಾಗುತ್ತೆ. ನೀರಿಂದ ನೀಟಾಗಿ ವಾಶ್ ಮಾಡಿ ಅದನ್ನು ನೀವು ಎನರ್ಜೈಸ್ ಮಾಡಬೇಕು. ನೀವು ಏನು ಪರ್ಪಸ್ಗೆ ಇದನ್ನು ಹಾಕೊಳ್ತಾ ಇದ್ದೀರಾ, ಇದನ್ನು ಏನು ಪರ್ಪಸ್ಗೆ ಹಾಕೊಳ್ತಿದ್ದೀರಾ ಅಂತ ಹೇಳಿ ನೀವು ಯಾವುದೇ ಟೈಮಿಂಗ್ಸಲ್ಲಿ ಹಾಕೋಬೋದು. ಇದಕ್ಕೆ ಆ ಟೈಮಿಂಗ್ಸು ಈ ಟೈಮಿಂಗ್ಸು ಅಂತೇನಿಲ್ಲ. ಇದನ್ನು ಧಾರಣೆ ಮಾಡ್ಕೊಂಡಾಗ ನಿಮಗೆ ಯಾವ ಚಕ್ರ ವೀಕ್ ಇದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಮೂಲಾಧಾರ ಚಕ್ರ ವೀಕ್ ಇದೆಯಾ, ಸ್ವಾಧಿಷ್ಠಾನ ಚಕ್ರ ವೀಕ್ ಇದೆಯಾ, ಅಥವಾ ವೀಕ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ 7 ಚಕ್ರಕ್ಕೂ ಸಂಬಂಧಪಟ್ಟಿದ್ದು ನಾವು ಹಾಕೊಳ್ತೀವಿ ಅಂದರೆ ಅದು ಇನ್ನೂ ಒಳ್ಳೆಯದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಯಾಕಂದರೆ 7 ಚಕ್ರಗೂ ನಾವು ಈ ರೀತಿ ಕ್ರಿಸ್ಟಲ್ಸ್ ಧಾರಣೆ ಮಾಡ್ಕೊಳ್ಳೋದ್ರಿಂದ ಅದು ನಮ್ಗೆ ಯಾವಾಗಲೂ ಪಾಸಿಟಿವ್ ರಿಸಲ್ಟ್ನ ಕೊಡುತ್ತೆ. ಈಗ ನಮಗೆ ಪಾಸಿಟಿವ್ ಆಗಿದೆ ಹಾಕೋಬೋದಾ, ಖಂಡಿತ ಹಾಕೋಬೋದು. ನೆಗೆಟಿವ್ ಆಗಿದ್ದಾಗ ಹಾಕೊಂಡ್ರೆ ಅದು ತುಂಬ ನಮಗೆ ಪಾಸಿಟಿವ್ ರಿಸಲ್ಟೇ ಕೊಡ್ತಾ ಇರುತ್ತೆ. ಮನುಷ್ಯನಿಗೆ ಪ್ರಥಮವಾಗಿ ಅವ್ನು ಏನು ಮಾಡಬೇಕು ಅಂದರೆ ಮಂತ್ರ ಪಠಣೆ, ನಾನು ಎಲ್ಲ ವಿಡಿಯೋಲಿ ಹೇಳ್ತೀನಿ, ಮಂತ್ರ ಪಠಣೆ ಮಾಡಲೇಬೇಕಾಗುತ್ತೆ. ನಮ್ಮ ಈ ಗ್ರಹಗಳು ಎಲ್ಲಿ ಕೂತಿದೆ ಅಲ್ಲಿ ನಾವು ಜೆಮ್ಸ್ಟೋನ್ಸ್ ಅಂತ ನಾವು ನೋಡ್ತೀವಿ, ರತ್ನಗಳು. ಆ ರತ್ನಗಳು ಯಾವ್ದು ಹಾಕೋಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ ನಿಮ್ಗೇನಾದರೂ ಶುಕ್ರ ನೆಗೆಟಿವ್ ಆಗಿದೆ, ಗುರು ನೆಗೆಟಿವ್ ಆಗಿದೆ ಅಂದರೆ ನೀವು ಡೈಮಂಡ್ ಹಾಕೋಬಾರ್ದು, ಎಲ್ಲೋ ಸಲ್ಫರ್ ಹಾಕೋಬಾರ್ದು, ಇದು ರೂಲ್. ಬಟ್ ಕ್ರಿಸ್ಟಲ್ಸ್ ಅಲ್ಲ, ಆ ರೀತಿ ಇಲ್ಲ. ಇಲ್ಲಿ ಯಾವುದೇ ನೆಗೆಟಿವ್ ಇಲ್ಲ ಕ್ರಿಸ್ಟಲ್ಸ್ ಅಲ್ಲಿ. ನೀವು ಯಾವುದೇ ಕ್ರಿಸ್ಟಲ್ಸ್ ಹಾಕೊಂಡ್ರು ಅದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ರೀತಿ ಈ ಸಪ್ತ ಚಕ್ರಗಳನ್ನ ಸಂಬಂಧಪಟ್ಟಿರುವಂಥ ಕ್ರಿಸ್ಟಲ್ಸ್ ನಾವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಏನೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ಬೋದು ಈಚೆ. ಇದನ್ನ ನಾವು ಡೈಲಿ ಫೀಲ್ ಮಾಡ್ತಾ ಇರ್ತೀವಿ. ಒಂದು ಆಫೀಸ್ಗೆ ಹೋದಾಗ್ಲೂ ಏನೋ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇರುತ್ತೆ. ನಾನು ಬಂತಿರಂಗೆ ಜಗಳ ಆಯ್ತಲ್ಲ ಅಂತ. ಆಮೇಲೆ ಎಷ್ಟೊಂದು ಜನ ಅವ್ರ ಮನೆಗೆ ಬಂದು ಹೋದ ತಕ್ಷಣನೇ ಒಂಥರ ನೆಗೆಟಿವ್ ಫೀಲ್ ಆಗುತ್ತೆ. ಇದೆಲ್ಲ ಏನಾಗುತ್ತೆ ಅಂದರೆ ಅವರು ಕೆಲವೊಂದು ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ. ಅದು ನಿಮ್ಮ ಹಾರನ ಡಿಸ್ಟರ್ಬ್ ಮಾಡುತ್ತೆ. ಯಾವಾಗ ನಾವು ಸಪ್ತ ಚಕ್ರಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ತೀವಿ, ಯಾವುದೇ ವ್ಯಕ್ತಿ ಜಗಳ ಆಡಿದ್ರು ನಾವು ಜಗಳ ಆಡಕ್ಕೆ ಹೋಗಲ್ಲ. ಎಷ್ಟೊಂದು ಜನ ಏನು ಅನ್ಕೊಂಡಿದ್ದಾರೆ, ಜಗಳ ಆಡಿದ್ರೆ ನಾವು ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ನಾವು ಯಾವಾಗ ಹೆಚ್ಚೆಚ್ಚು ಮಾತಾಡ್ತೀವಿ, ಹೆಚ್ಚೆಚ್ಚು ಜಗಳ ಆಡ್ತೀವಿ, ನಮ್ಮ ಹಾರ ವೀಕ್ ಆಗಿದೆ ಅಂತ ಅದನ್ನ ನಾವು ತಿಳ್ಕೊಳ್ಬೋದು. ಜನ ಎಲ್ಲ ಉಲ್ಟಾ ಸ್ವಲ್ಪ ತಿಳ್ಕೊಳ್ಳೋದು ಜಾಸ್ತಿನೇ. ಯಾಕಂದರೆ ಜಾತಕದಲ್ಲಿ ಪಾಸಿಟಿವ್ ಇರೋದನ್ನ ನೆಗೆಟಿವ್ ಆಗಿದೆ, ದೋಷ ಇದೆ, ನಾನು ಜಾಸ್ತಿ ಮಾತಾಡ್ತೀನಿ ಮತ್ತು ಜಾಸ್ತಿ ಜಗಳ ಆಡ್ತೀನಿ ಅಂದರೆ ನಮ್ಮ ಹೋರ ನೆಗೆಟಿವ್ ಆಗಿದೆ ಅಂತ ತಿಳ್ಕೊಬೇಕು. ಇಲ್ಲಿ ನಮಗೆ ಸಪ್ತ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಮೊದಲಿನಿಂದಾಗಿ ಮಂತ್ರಗಳಿಂದ ಆ್ಯಕ್ಟಿವೇಟ್ ಮಾಡ್ಕೊಳ್ಬೋದು. ಎರಡನೇದು ಕ್ರಿಸ್ಟಲ್ಸಿಂದ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೋದು. ಆಗಲೇ ತೋರಿಸ್ದಂಗೆ ಈ ರೀತಿ ಕ್ರಿಸ್ಟಲ್ಸ್ ಧಾರಣೆ ಮಾಡ್ಕೊಳ್ಳೋದ್ರಿಂದನೂ ನಾವು ಈ ಸಪ್ತ ಚಕ್ರಗಳನ್ನ ನೀಟಾಗಿ ಆ್ಯಕ್ಟಿವೇಟ್ ಮಾಡ್ಕೊಳ್ಬೋದು. ಮತ್ತು ಇದರಿಂದ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಎಲ್ಲೇ ಹೋದ್ರೂ ಪಾಸಿಟಿವ್ ಎನರ್ಜಿ ಇರುತ್ತೆ. ನಾವು ಯಾವುದೋ ಒಂದು ಮದುವೆ ಮನೆಗೆ ಹೋದ್ರೂ ಅಥವಾ ಯಾರೋ ಒಬ್ರು ಡೆತ್ ಆಗಿದ್ದಾರೆ, ಅಲ್ಲಿ ಹೋಗಿ ಬಂದ ತಕ್ಷಣ ಏನೋ ಒಂಥರ ನೆಗೆಟಿವ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದು ಇದರಿಂದೆಲ್ಲ ನಾವು ಹೊರಗೆ ಬರಬೇಕು. ನಾವು ಯಾವುದೇ ಜಾಗದಲ್ಲಿದ್ರೂ ನಮಗೆ ಪಾಸಿಟಿವ್ ಆಗಿರಬೇಕು ಹೊರ ಅಂತ ಇರಬೇಕಾದ್ರೆ ನಾವು ಸಪ್ತಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಇದು ನಮ್ಮ ಸಪ್ತಚಕ್ರ 2 ಇಂಚು, ನಮ್ಮ ತಲೆ 2 ಇಂಚ್ ಮೇಲೆ ಮತ್ತು ನಮ್ಮ ಭೂಮಿ 6 ಇಂಚ್ ಒಳಗಡೆ ಇದು ನ್ಯೂಟ್ರಲೈಸ್ ಆಗೋದ್ರಿಂದ, ಈ ವೇವ್ ಲೆಂತ್ ಇರೋದ್ರಿಂದ ನಾವು ಸಪ್ತಚಕ್ರಗಳನ್ನ ಪ್ರತಿಯೊಬ್ಬರೂ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು. ಹೆಂಗೆ ನಾವು ಜಾತಕದ ಬಗ್ಗೆ ನಾವು ನೋಡ್ಕೊಳ್ತೀವಿ, ನಮ್ಮ ಜಾತಕ ಯಾವ ಯೋಗಗಳಿದೆ ಜಾತಕದಲ್ಲಿ, ಗಜಕೇಸರಿ ಯೋಗ ಇದೆಯಾ, ಅಮಲ ಯೋಗ ಇದೆಯಾ, ಯಾವ್ಯಾವ ಯೋಗಗಳು ಹೆಂಗಿದೆ ಅಂತ ನಾವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ಕೊಳ್ತೀವಿ. ಒಬ್ಬೊಬ್ಬರಿಗೆ ಫುಲ್ ಅದನ್ನೇ ಯೋಚನೆ,
ನಮ್ಮದು ಆ ಯೋಗ ಇದೆ, ಈ ಯೋಗ ಇದೆ ಅಂತ ಎಷ್ಟು ನೋಡ್ಕೊಳ್ತೀವಿ, ನಮ್ಮ ಸಪ್ತಚಕ್ರಗಳನ್ನು ಅದೇ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ನಾವು ಗ್ರಹಗಳಲ್ಲಿ ಕೆಲವೊಂದು ನೆಗೆಟಿವ್ ಇರೋ ಗ್ರಹಗಳಿಗೆ ನಾವು ಉಂಗುರ ರುದ್ರಾಕ್ಷಿ ಹಾಕ್ಸಲ್ಲ. ಇಲ್ಲಿ ಯಾವುದೇ ನಾವು ಕ್ರಿಸ್ಟಲ್ಸ್ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನೀವು ಯಾವುದೇ ಒಂದು ಕ್ರಿಸ್ಟಲ್ಸ್ ಮನೆಗೆ ತಂದಿಟ್ಕೊಳ್ಬೋದು, ಒಂದು ಪೈರೆಟ್ ತಂದಿಟ್ಕೊಳ್ಬೋದು. ನಿಮ್ಮಲ್ಲಿ ಏನೋ ನೆಗೆಟಿವ್ ಇದೆ, ನಮ್ಮ ಮನೆಗೆ ಯಾರು ಬಂದು ಹೋಗ್ತಿರಂಗೆ ನಮಗೆ ನೆಗೆಟಿವ್ ಆಗ್ತಾ ಇದೆ ಅಂದರೆ ಬ್ಲ್ಯಾಕ್ ಟರ್ಮೋಲೈನ್ ಈ ರೀತಿ ಕ್ರಿಸ್ಟಲ್ಸ್ನ ನಿಮ್ಗೆ ಇಟ್ಕೊಳ್ಬೋದು. ನಿಮಗೆ ದುಡ್ಡು ಆಕರ್ಷಣೆಗೆ ಪೈರೆಟ್ ಇಟ್ಕೋಬೋದು, ಟೈಗರ್ ಐ ಇಟ್ಕೋಬೋದು, ಅಮೆಥಿಸ್ಟ್ ಇಟ್ಕೋಬೋದು. ಈ ರೀತಿ ಪ್ರತಿಯೊಂದು ಕ್ರಿಸ್ಟಲ್ಸ್ನ ನಾವು ಮನೇಲಿ ಇಟ್ಕೊಂಡಿರೋದ್ರಿಂದ ಆಕರ್ಷಣೆ ಜಾಸ್ತಿ ಆಗುತ್ತೆ, ಅಲ್ಲಿರುವಂಥ ನೆಗೆಟಿವ್ ಹೋಗಿರುತ್ತೆ. ನಾವು ಕಲ್ಲುಪ್ಪನ್ನ ಸಾರಿಸ್ತೀವಿ, ಅದು ಒಂದು ಟೈಪ್ ಆಫ್ ಕ್ರಿಸ್ಟಲ್. ಕಲ್ಲುಪ್ಪು ಪ್ರತಿ ಮಂಗಳವಾರ ಶುಕ್ರವಾರ ಮನೆಯೆಲ್ಲ ಹಾಕಿ ಕ್ಲೀನ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಈ ಪಂಚಭೂತಗಳಿಂದನೇ ಇರೋದ್ರಿಂದ ಅದರಿಂದನೇ ನಿವಾರಣೆ ಮಾಡುವಂಥದ್ದು. ಮನುಷ್ಯ ಯಾವುದು ಕ್ರಿಯೇಟ್ ಮಾಡಲ್ಲ, ಎಲ್ಲ ಪ್ರಕೃತಿಲೇ ಸಿಗುವಂಥದ್ದು. ಅದನ್ನು ನಾವು ಧಾರಣೆ ಮಾಡಿಕೊಂಡು ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಸಪ್ತಚಕ್ರಗಳ ಬಗ್ಗೆ. ನಿಮಗೆ ಯಾವ ಚಕ್ರ ವೀಕ್ ಆಗಿದೆ ಅಥವಾ ನಮಗೆ ಗೊತ್ತಿಲ್ಲ ಸರ್, ನಮಗೆ ಯಾವ ಚಕ್ರ ವೀಕ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಅಂತಂದರೆ ನೀವು ಸಪ್ತಚಕ್ರಗಳಿಗೆ ಬರುವಂಥ ಮಂತ್ರ ಪಠಣೆ ಮಾಡಿ, ಸಪ್ತಚಕ್ರಕ್ಕೆ ಬರುವಂಥ ಕ್ರಿಸ್ಟಲ್ಸ್ ಹಾಕೊಳ್ಳಿ. ಅದು ಏನೇ ಸಮಸ್ಯೆ ಇದ್ರೂ ನ್ಯೂಟ್ರಲೈಸ್ ಆಗ್ತಾ ಹೋಗುತ್ತೆ. ಗ್ರಹಗಳಿಗೆ ಸಂಬಂಧಪಟ್ಟಿರುವಂಥದ್ದು ನಿಮ್ಮ ಪರ್ಸನಲ್ ಆರೋಸ್ಕೋಪ್ ಡೇಟ್ ಆಫ್ ಟೈಮಿಂಗ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಉಂಗುರ ರುದ್ರಾಕ್ಷಿ ಮಂತ್ರ ಪಠಣೆ ಮಾಡ್ಕೊಳ್ಳಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಕ್ರಿಸ್ಟಲ್ಸ್ ಇದೇ ಬೇರೆ, ಗ್ರಹಗಳದ್ದು ಸಿಸ್ಟಮ್ಸ್ ಬೇರೆ ಇರುತ್ತೆ. ಅಲ್ಲಿ ನೆಗೆಟಿವ್ ಇರೋದು ಯಾವುದೇ ರೀತಿ ಧಾರಣೆ ಮಾಡೋಂಗಿಲ್ಲ. ಕ್ರಿಸ್ಟಲ್ಸಲ್ಲಿ ಯಾವುದೇ ಕ್ರಿಸ್ಟಲ್ಸ್ ನೀವು ಮನೆಗೆ ತರೋದ್ರಿಂದನೂ ನೆಗೆಟಿವ್ ಆಗಿಲ್ಲ, ಮತ್ತು ಅಲ್ಲಿ ಯಾವುದೇ ರೀತಿ ನೆಗೆಟಿವ್ ಇರಲ್ಲ. ಯಾವುದೇ ಕ್ರಿಸ್ಟಲ್ಸ್ ತರ್ಬೋದು, ನೀವು ಧಾರಣೆನೂ ಯಾವುದೂ ಮಾಡ್ಕೋಬೋದು. ಬಟ್ ರುದ್ರಾಕ್ಷಿಗಳು ಆ ರೀತಿ ಇಲ್ಲ, ಪಾಸಿಟಿವ್ ಇರೋ ಗ್ರಹಗಳಿಗೆ ಮಾತ್ರ ನೀವು ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಸಪ್ತಚಕ್ರಗಳ ಬಗ್ಗೆ. ಇನ್ನು ಅನೇಕ ಇನ್ಫಾರ್ಮೇಷನ್ಸ್ ಬೇಕು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ನಾನು ಹಾಕುವಂಥ ವೀಡಿಯೋಸು ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.